ಅದು ಯಾವ ಕಡೆ ಹೋಗುತ್ತೆ? ಟೆಕ್ನಿಕಲ್ ಕಡೆ ಬರ್ತದೆ. ಅಲ್ಲ ಇವಾಗ ಅದು ನಾವು ಪಟಾಕಿ ಹೊಡೆದ್ರೆ ಯಾವ ಕಡೆ ಹೋಗುತ್ತೆ? ಜೀಪ್ ಹತ್ತದ ರೋಡ ಆ ಕಡೆಯಿಂದ ಅವ್ರು ಬರ್ತಾ ಇದಾರೆ ಅನ್ಸುತ್ತೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ರೇಡಿಯೋ ಕಾಲರ್ ಇರುವಂಥ ಒಂದು ಆನೆ, ಅದು ಈಗ ಹಳ್ಳಿ ಮೇಲೆ ತಿರುಗಾಡ್ತಿದೆ. ಈಗಾಗಲೇ ಒಂದು 2-3 ದಿನ ಆಯಿತು. ಅದು ಎಲ್ಲ ಜನರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಕೊಡ್ತಾ ಇದೆ. ಫಸ್ಟ್ ಟೈಮಲ್ಲಿ ಅಂದರೆ ಈ ಕಾಡಾನೆಗಳ ಮೂಮೆಂಟ್ಸು ಮಾಮೂಲಿ ಶೆಟ್ಟಿಹಳ್ಳಿ ಅಲ್ಲಿ ಅಭಯಾರಣ್ಯ ಇದೆ, ಓಡಾಡುವಂಥದ್ದು ತೀರ್ಥಹಳ್ಳಿಯಲ್ಲಿ. ಆಮೇಲೆ ಈ ಕಡೆ ಆಗುಂಬೆಯ ಮಲ್ಲಂದೂರು ಬದಿಯಲ್ಲಿ, ಮಲ್ಲಂದೂರಲ್ಲಿ ಒಂದು ಒಂಟಿ ಸಲಗ ಇದೆ. ಅದು ಈ ನಮ್ಮ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ, ಈ ಕಾರ್ಕಳ, ಈ ವಾರ್ಡ್ರಲ್ಲೆಲ್ಲ ಓಡಾಡ್ತಿರುತ್ತೆ. ಬಿಟ್ಟರೆ ಇವತ್ತಿನವರೆಗೆ ಅದೇನು ಸಮಸ್ಯೆ ಕೊಟ್ಟಿಲ್ಲ, ಅದು ಓಡಾಡ್ತಿರುತ್ತೆ ಆರಾಮಾಗಿ. ಇದು ಫಸ್ಟ್ ಟೈಮ್ ಇದು ಈ ರೇಡಿಯೋ ಕಾಲರ್ ಇರುವಂಥ ಒಂದು ಆನೆ ಈ ತೀರ್ಥಹಳ್ಳಿ ಬದಿಗೆ ಬಂದುಬಿಟ್ಟು ಸ್ವಲ್ಪ ಜನರನ್ನೆಲ್ಲ ಹೆದರ್ಸ್ತಾ ಇದೆ. ಅದರಲ್ಲಿ ಬಹಳ ಮುಖ್ಯವಾಗಿ ನೋಡಿ ಅಚ್ಚರಿ ಅಂತಂದರೆ, ತೀರ್ಥಹಳ್ಳಿಯ ಶಾಸಕ ಜ್ಞಾನೇಂದ್ರ ಅವರ ಊರು ಆರಗ ಅಂತ, ಅವರ ಊರಿನ ಹತ್ರಕ್ಕೂ ಬಂದಿದೆ. ಅವ್ರಿಗೆ ನಾನು ಮಾತಾಡ್ತಾ ಇರಬೇಕಾದ್ರೆ ಅವರೇ ಸ್ವಲ್ಪ ಗಲಿಬಿಲಿ ಆಗಿಬಿಟ್ಟಿದ್ರು. ಆನೆ ಇದಕ್ಕೆ ಅದು ಯಾರೋ ಒಂದು ಹೆಂಗಸಿನ ಮುಖಾಮುಖಿ ಆಗಿತ್ತು, ಹಾಗೆ ಹಿಂಗೆ ಅಂತ. ಈಗ ಆನೆ ಬಗ್ಗೆ ಹೇಳಬೇಕು ಅಂದರೆ ಅಷ್ಟು ಭಯ ಪಡುವಂಥ ಅಗತ್ಯ ಇಲ್ಲ ಅಂತ ಕೆಲವರು ನಮ್ಮ ಸ್ನೇಹಿತರು ಹೇಳ್ತಾರೆ. ಯಾಕೆಂದರೆ ಈ ಪರ್ಟಿಕ್ಯುಲರ್ ಆನೆ ಇದಕ್ಕೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಕೆಲವರು ನಮಗೆ ಅರಣ್ಯ ಇಲಾಖೆಯವ್ರ ಮಾಹಿತಿ ಕೊಡಿದ್ರೆ ಅಡ್ಕ ಬಡ್ಕ ಅಂಥೇಳಿ ಅದನ್ನು ಈಗ ನಮ್ಮ ಸಕಲೇಶ್ಪುರದ ಹತ್ರ ಹಿಡಿದಿದ್ದು ಅಂತ, ಇನ್ನು ಕೆಲವರು ಹೊಸ್ತಾರೆ ಅಂತ ಆ ಭಾಗದಲ್ಲಿ ಹಿಡಿದಿದ್ದು, ಅದಕ್ಕೆ ಹೆಸರು ಕುಳ್ಳ ಅಂತ ಏನೋ ಹೆಸರಿಟ್ಟಿದ್ರು. ಅದನ್ನು ಈ ನಮ್ಮ ಭದ್ರಾದಲ್ಲಿ ಬಿಟ್ಟಿದ್ರು ಅಂತ. ಈಗ ಸುಮಾರು ಬಿಟ್ಟಿದ್ದಾರೆ ಭದ್ರಾದಲ್ಲಿ. ಈಗ ಸಾಫ್ಟ್ ರಿಲೀಸ್ ಸೆಂಟರ್ ಅಂತೇಳಿ ಆಗಬೇಕು ಅಂತ ಈಗ ಒಂದು ಎಕ್ಸ್ಪರ್ಟ್ಸ್ ಎಲ್ಲ ಒಪಿನಿಯನ್ ಕೊಟ್ಬಿಟ್ಟು ನಮ್ಮ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಅದನ್ನು ಮಾಡೋಕ್ಕೆ ಹೊರಟಿದ್ದಾರೆ ಅಲ್ಲಿ. ಅದಕ್ಕೆ ಈಗ ಎಲ್ಲ ತಗೊಬಂದ್ರೆ ಅಲ್ಲೆಲ್ಲ ಡೆಪಾಸಿಟ್ ಆಗ್ತಿದ್ದಾವೆ ಈ ಆನೆಗಳನ್ನೆಲ್ಲ. ಈಗ ಹಾಸನದಲ್ಲಿ ಏನೇನಿದೆಯೋ, ಎಲ್ಲೆಲ್ಲಿ ತೊಂದರೆ ಕೊಡ್ತಿದೀವೋ, ಕಾಫಿ ಎಸ್ಟೇಟ್ ಅಂತೆ, ಆ ತೋಟ ಈ ತೋಟ ಜನರಿಗೆ ಅಂತೇಳಿ ಅವೆಲ್ಲ ಎತ್ಕೊಂಬಂದು ಈ ಥರ ಭದ್ರಾ ಅಲ್ಲಿ ಇಲ್ಲಿ ಎಲ್ಲ ಬಿಡ್ತಿದ್ದಾರೆ. ಸೊ ಈಗ ಏನಾಗಿದೆ ಅಂತಂದರೆ ಇವು ಈ ಆನೆ ಇದು ಒಂದು ಸ್ವಲ್ಪ ಊರಲ್ಲಿ ಜನರ ಮಧ್ಯೆ ಇದ್ದಿದ್ದು, ಜನರಿಗೆ ಗೊತ್ತಿರೋ ಅಂಥದ್ದು ಆನೆ ಅಂತ. ಇದು ಅಂದರೆ ಇವುಗಳೆಲ್ಲ ಈ ನಾಡಲ್ಲಿ ಓಡಾಡ್ಕೊಂಡು ಜನರ ಜೊತೆಗೆ ಏನೂ ಸಮಸ್ಯೆ ಕೊಡದಿಟ್ಟು ಆರಾಮಾಗಿ ಲೀಲಾಜಲವಾಗಿ ಸುಮಾರು ಆನೆಗಳಿದ್ದಾವೆ. ಈಗ ಹಾಸನ ಚಿಕ್ಕಮಗಳೂರು ಬದಿಯಲ್ಲಿ ನಿಮಗೆ ಆನೆಗಳನ್ನ ನೋಡ್ಬೋದು, ಹಾದಿ ಬದಿಯಲ್ಲೆಲ್ಲ ಕಾಣ್ತೀವಲ್ಲ, ಆ ಥರದ ಒಂದು ಆನೆ ಇದೆ. ಇದಕ್ಕೊಂದು ರೇಡಿಯೋ ಕಾಲರ್ ಮಾಡಿಬಿಟ್ಟು ಬಿಟ್ಟಿದ್ದಾರೆ. ಇದು ಈಗ ಏನಾಗ್ಬಿಟ್ಟಿದೆ, ಭದ್ರಾದಲ್ಲಿ ಬಂದಿದ್ದು, ಭದ್ರಾದಿಂದ ಲಕ್ಕೋಳಿ ಹತ್ರ ಅದು ಭದ್ರಾ ಕ್ರಾಸ್ ಮಾಡಿ ಈ ಕಡೆ ನಮ್ಮ ಮುಡುಬ ಅಂತೇಳಿ ಬರುತ್ತೆ ಶಿವಮೊಗ್ಗದಲ್ಲಿ, ಅಲ್ಲಿ ತುಂಗಾ ನದಿಯನ್ನು ಕ್ರಾಸ್ ಮಾಡಿಬಿಟ್ಟು ಈ ಕಡೆ ಬಂದಿದೆ. ಅಲ್ಲಿ ಯಾವುದೋ ಒಂದು ಫಾಂಡ್ ಇದೆ, ಆ ಫಾಂಡನ್ನು ದಾಟಿದ ತಕ್ಷಣ ಅದು ಸಿಗ್ನಲ್ ಸಿಕ್ಕಿಲ್ಲ ಈ ಭದ್ರಾ ಟೈಗರ್ ರಿಸರ್ವ್ ಅಫಿಷಿಯಲ್ಗೆ ಅಂತ ಹೇಳಿಬಿಟ್ಟು ಒಂದಿಷ್ಟು ಸಮಜಾಯಿಷಿಗಳಷ್ಟೇ. ಏನಾರು ಆಗಲಿ, ಇದು ಇನ್ನೊಂದು ಆ ರೇಡಿಯೋ ಕಾಲರ್ ಟೆಕ್ನಾಲಜಿ ಇದೆಯಲ್ಲ, ಅದು ಫಾರಿನ್ ಇದದು ಟೆಕ್ನಾಲಜಿ. ಅಂದರೆ ಅದು ನಮ್ಮಲ್ಲಿ ಯಾವುದು ಮ್ಯಾನುಫ್ಯಾಕ್ಚರೇ ಇಲ್ಲ, ಅದು ಸರ್ವಿಸ್ ಕೊಡೋವಂಥದ್ದು ಹೊರದೇಶಗಳಿಂದ ಅಂತ ನನಗಿರೋವಂಥ ಒಂದಿಷ್ಟು ಮಾಹಿತಿ. ಅದು 1 ಗಂಟೆ ಒಂದು ಸರಿ ಅದೇನೋ ಸಿಗ್ನಲ್ ಬರುತ್ತೆ ಅಂತ ಹೇಳ್ತಾರೆ ಈ ಅಧಿಕಾರಿಗಳು. ಈ ಆನೆ ವಿಷಯದಲ್ಲಿ 1 ಗಂಟೆಗೆಲ್ಲ ಒಂದು 3 ಗಂಟೆ ಆದರೂ ಅದು ಸಿಗ್ನಲ್ ಸಿಗ್ತಿರಲಿಲ್ಲ ಅಂಥೇಳಿ ಒಂದಿಷ್ಟು ಊಹಾಪೋಹಗಳಿದ್ದಾವೆ. ಅದಕ್ಕೆಲ್ಲ ಅವ್ರೇನು ಉತ್ತರನೂ ಸಿಗಲ್ಲ, ಏನೂ ಮಾಡಲ್ಲ. ಒಟ್ಟಾರೆ ಒಂದು ಆನೆ ಈಚೆ ಕಡೆ ಬಂದುಬಿಟ್ಟು ಫುಲ್ಲು ಟೆನ್ಷನ್ ಕೊಡ್ತಾ ಇದೆ ಈ ಶಿವಮೊಗ್ಗದವರಿಗೆಲ್ಲ. ಶಿವಮೊಗ್ಗ ಅಂದರೆ ತೀರ್ಥಹಳ್ಳಿ ಅವರಿಗೆ. ಇನ್ನೊಂದು, ಈ ತೀರ್ಥಹಳ್ಳಿಗೆ ಬಂದಿರೋ ಈ ಆನೆಗೆ ವಾಪಸ್ ರಿಟರ್ನ್ ಹೋಗೋದು ಗೊತ್ತಾಗ್ತಿಲ್ಲ ಅದಕ್ಕೆ. ಅದು ಮತ್ತು ಇದು ಗಿರಿಡಾರು ಇತ್ತು, ಅದೆಲ್ಲ ಇರ್ಬೋದೇನೋ ಹಳೆ, ಅದರದ್ದು ಇದು ಹೋಗ್ತಾ ಇರುವಂಥ ಆನೆ ಅಲ್ಲ ಇದು. ಇದು ಹೆಂಗೆ ಅಂದರೆ, ಈಗ ಆರಗ ಜ್ಞಾನೇಂದ್ರ ಅವ್ರು ಏನು ಮನೆ ಅಂತ ಹೇಳಿದ್ನಲ್ಲ, ಅದು ಆ ಬದಿಯೆಲ್ಲ ಬಂದುಬಿಟ್ಟು ಅದು ಇನ್ನೊಂದು ಸ್ವಲ್ಪ ಆ ಕಡೆ ಯಡೂರು ಆ ಕಡೆ ಎಲ್ಲ ಹೋಗ್ಬಿಟ್ರೆ, ಹೊರಗೆ ಬ್ಯಾಕ್ವಾಟ್ರಿಗೆ ಹೋಗ್ಬಿಟ್ಟು ಅಲ್ಲಿ ಬಲಕ್ಕೆ ಹೋಗಬೇಕು ಎಡಕ್ಕೆ ಹೋಗ್ಬೇಕಂತ, ಈ ಕಡೆ ಬಲಗಡೆ ಹೋಗ್ಬಿಟ್ರೆ ಅದು ಮೂಕಾಂಬಿಕಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಅಲ್ಲೇನು ಆನೆಗಳ ಆವಾಸ ಸ್ಥಾನ ಏನು ಅಲ್ಲ ಅದು. ಆನೆಗಳದ್ದೇನು ಅಲ್ಲಿ ಬೀಡು ಇಲ್ಲ, ನಾಡು ಅಲ್ಲ, ಅದು ಕಾಡು ಅಲ್ಲ ಅದು. ಇನ್ನು ಈ ಕಡೆ ಎಡಗಡೆ ಬಂದುಬಿಟ್ಟು ಸೋಮೇಶ್ವರ, ಮತ್ತು ಅದೇ ಹಾಗೇನು ಅದೆಲ್ಲ ಕಾರ್ಕಳ ಡಿವಿಷನ್ಗೆ ಬರುವಂಥದ್ದು. ಈ ಕಡೆ
ಈ ಸೋಮೇಶ್ವರ ಇದಕ್ಕೆ ಹೋಗ್ಬೇಕು ಅಂತಂದ್ರೆ ಇಲ್ಲಿ ಆಗುಂಬೆಯಲ್ಲಿ ಒಂದಿಷ್ಟು ಭಾಗಗಳಲ್ಲಿ ಮತ್ತು ಅದಕ್ಕೂ ಮೊದಲೇ ಇರುವಂಥ ಒಂದಿಷ್ಟು ಹಳ್ಳಿಗಳಲ್ಲಿ ಓಡಾಡ್ಕೊಂಡೇ ಹೋಗ್ಬೇಕದು. ಈ ಸೋಮೇಶ್ವರಕ್ಕೆ ಹೋಗ್ಬೇಕು ಅಂದ್ರೆ ಅಷ್ಟು ಈಸಿ ಇಲ್ಲ. ಇನ್ನು ಆ ಕಡೆ ಬೆಳ್ತಂಗಡಿ ಹೋಗ್ಬಿಟ್ಟು ಬೆಳ್ತಂಗಡಿ ಕಡೆ ಆ ಕಡೆ ಎಲ್ಲರೂ ಹೋಗ್ಬಿಟ್ರೆ ಹೆಬ್ರಿ ಗಿಬ್ರಿ ಅಂತೇಳಿ ಅದು ಆ ಹಾದಿಯಲ್ಲಿ ಹೋಗುವಂಥ ಚಾನ್ಸಸ್ ಇದ್ದರೆ ಅದು ಇನ್ನೊಂಥರ ಸಮಸ್ಯೆ. ಮೊದಲೇ ಆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರು ಒಂದು ಆನೆ ಉಪಟಳಕ್ಕೆ ವಿಧಾನಸೌಧದಲ್ಲಿ ಬಂದು ಇದು ಮಾಡ್ತಿದ್ರು. ಈ ಥರ ಇನ್ನೊಂದು 2-3 ಆನೆಗಳು ಸೇರ್ಕೊಂಡ್ಬಿಟ್ಟು ಅಂತಂದರೆ ಅವ್ರು ಇನ್ನು ವಿಧಾನಸೌಧ ಮುಂದ್ಗಡೆನೇ ಧರಣಿ ಕೂತ್ಕೊಂಡ್ಬಿಡ್ತಾರೆ. ಆ ಥರ ಅದು ಅಲ್ಲೂ ಹೋಗೋಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ ಅದು ಸಕಲೇಶ್ಪುರದಿಂದ ಬಂದಿದ್ದು ಭದ್ರಕ್ಕೆ ಬಿಟ್ಟರು, ಭದ್ರದಿಂದ ಈ ಕಡೆ ಇದು ಶಿವಮೊಗ್ಗಕ್ಕೆ ಬಂದಿದೆ ತೀರ್ಥಹಳ್ಳಿಗೆ. ಇದು ಹಿಂಗೆ ಮತ್ತೆ ಹಿಂಗೆ ಹೋಗ್ಬಿಟ್ಟು ಅಲ್ಲಿ ಸೇರ್ಕೊಳ್ಳುತ್ತೆ. ಅದೊಂದು ರೌಂಡ್ ಹೊಡ್ಕೊಂಡು ಹೋಗುತ್ತೆ ಅಂತ ಅನ್ಕೊಳುತ್ತೆ. ಮತ್ತೆ ರಿಟರ್ನ್ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ETF ಏನು ಎಲಿಫೆಂಟ್ ಟಾಸ್ಕ್ ಫೋರ್ಸಿನ ಸಿಬ್ಬಂದಿ ಇದ್ದಾರಲ್ಲ, ಅವರು ಇದ್ರ ಹಿಂದ್ಗಡೆನೇ ಓಡ್ತಿದ್ದಾರೆ. ಅವ್ರಿಗೇನು ಸಿಗ್ನಲ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಅದ್ರ ಹಿಂದೆ ಅಂತೂ ಕ್ಲೀನಾಗಿ ಪಾಪ ಅದನ್ನು ಅವರು ಜಾಡ್ ಹಿಡಿದು ಹೊರಟಿದ್ದಾರೆ. ಈ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಏನಿದೆಯಲ್ಲ, ಅದು ಅಲ್ಲಿ ಅವರು ಅದನ್ನು ಮಾನಿಟರ್ ಮಾಡಬೇಕಿತ್ತು. ಅದು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಅದು ಅದಕ್ಕೆ ಸಿಗ್ನಲ್ ಸಿಕ್ಕಿತ್ತೋ ಇಲ್ಲವೋ ಗೊತ್ತಿಲ್ಲ. ಅದು ಎಲ್ಲ ನಿಜವಾಗ್ಲೂ ಕರೆಕ್ಟಾಗಿ ಮಾಹಿತಿಯನ್ನು ಕೊಡೋದಿಲ್ಲ ಅವರು. ಒಟ್ಟಲ್ಲಿ ಇದು ಈಗ ಆನೆ ಇಲ್ಲಿ ಆರಾಮಾಗಿ ಓಡಾಡ್ತಾ ಇದೆ. ಅದು ಇನ್ನೂ ಒಂದು ವಾರ ಅದನ್ನು ಯಾವ ಕಡೆ ಬೆದರಿಸಿದ್ರು ಕೂಡ ಒಂದು ವಾರ ಬೇಕು. ಬೇರೆ ಅದು ಬಂದ ಹಾದಿಯಲ್ಲಿ ಅದನ್ನು ಮರಳಿದ್ರೆ ಅದು ಒಂದು ಸ್ವಲ್ಪ ನಿರಾಳ ಅಂತ ಹೇಳ್ಬೋದು. ಮತ್ತೀಗ ತುಂಗಾ ನದಿ ಬೇರೆ ಒಂದಿಷ್ಟು ತುಂಬ್ಕೊಂಡ್ಬಿಟ್ಟಿದೆ. ಅದನ್ನು ಈ ವಾಪಸ್ ಕಳಿಸೋದಕ್ಕೆ ತುಂಗಾ ನದಿ ಮೇಲೆ ಕಷ್ಟ ಇದೆ. ಅದು ಇನ್ನು ಅವರು ಈ ಆಗುಂಬೆ ಮೇಲೆ ಅಥವಾ ಸೋಮೇಶ್ವರ ಆ ಥರ ಎಲ್ಲ ಹೋಗ್ಬಿಟ್ಟು ಅಲ್ಲೇನೋ ಒಂದಿಷ್ಟು ಅಲ್ಲಿ ಕಳಿಸೋವಂಥ ಪ್ರಯತ್ನ ಮಾಡ್ಬೋದು. ನೋಡ್ಬೇಕಾದ್ರೆ ಇನ್ನೂ ಭಾಳ ಇಂಟ್ರೆಸ್ಟಿಂಗ್ ಅನಿಸಿದೆ. ಇನ್ನೂ ಒಂದು 2-3 ದಿನ ಕಾಯ್ಬೇಕು ಅದು ಏನಾಗುತ್ತೆ ಅಂಥೇಳಿ. ಆಮೇಲೆ ಇದು ನಾಡಲ್ಲಿ ಓಡಾಡುವಂಥ ಈ ಥರ ಆನೆಗಳು ಕಾಲರ್ ರೇಡಿಯೋ ಕಾಲರ್ ಹಾಕಿದ್ರು ಕೂಡ ಇವು ಜನರಿಗೇನು ಬಹಳಷ್ಟು ಸಮಸ್ಯೆ ಕೊಟ್ಟ ಉದಾಹರಣೆಗಳಿಲ್ಲ. ಹಾಗಾಗಿ ಜನ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಹಂಗೆ ಆತಂಕ ಪಡೋದಾಗಿದ್ರೆ ತೀರ್ಥಹಳ್ಳಿ ಶಾಸಕ ಆರ್ ಜ್ಞಾನೇಂದ್ರವು ಇಷ್ಟರೊಳಗೆ ಅರಣ್ಯ ಅಧಿಕಾರಿಗಳೆಲ್ಲ ಬೈದು ಹಾಕಿಬಿಟ್ಟು ಮಿನಿಸ್ಟ್ರಿಗೂ ಬೈದು ಹಾಕಿಬಿಡ್ತಿದ್ರೇನೋ. ಅವ್ರ ಮನೆ ಹತ್ರನೇ ಬಂದಿದ್ದಕ್ಕೆ ಅವರೇ ಗಲಿಬಿಲಿ ಹಾಕಿ ಕೂತಿದ್ದಾರೆ ಈಗ. ಇದು ಈ ಆನೆಯ ಒಂದು ಓಡಾಟದ ಒಂದು ಸುದ್ದಿ. ಥ್ಯಾಂಕ್ ಯು.